ಸಂಕ್ರಾಂತಿ ವಿಶೇಷವಾಗಿ ಇವತ್ತು ಎಲ್ಲರ ಮನ್ಯಾಗ ಸಜ್ಜಿ ರೊಟ್ಟಿ ಮಾದೇಲಿ ಮತ್ತು ಬೇರೆ ಬೇರೆ ಟೈಪ್ ಕಾಯಿಪಲ್ಲೆ ಮಾಡಿದರು. ನಮ್ಮ ಮನ್ಯಾಗ ಅದಕ್ಕೆ ಮಾಡಿವು. ಈಗ ನೋಡ್ರಿ ನಾವು ಯಾವ ರೀತಿ ಕಾಯಿಪಲ್ಲೆ ಮಾಡಿವು ಮತ್ತು ಎಲ್ಲರೂ ಕೂಡಿ ನಮ್ಮ ಮನೆ ಮಂದಿ ಎಲ್ಲ ಕೂಡಿ ಊಟ ಮಾಡ್ತೀವಿ. ಇದೊಂದು ಭಾಳ ಖುಷಿ ವಿಚಾರ, ಎಲ್ಲರೂ ಕುತ್ಕೊಂಡು ಊಟ ಮಾಡೋದು. ಆದರೆ ನೋಡೋಣ ಬರೀ ನಮ್ಮ ಮನ್ಯಾಗ ಏನೇನು ಐಟಮ್ ಮಾಡಿರ್ತೀವಿ ತೋರಿಸಿ ನಿಮ್ಗೆ. ಮೊಟ್ಟ ಮೊದಲಿಗೆ ಸಜ್ಜಿ ರೊಟ್ಟಿ ಮತ್ತು ಗೊಂಜಾಳ ರೊಟ್ಟಿ ಮಾಡ್ಯಾರು. ವಿಶೇಷವಾಗಿ ಸಜ್ಜಿ ರೊಟ್ಟಿ ಮಾಡ್ತಾರು. ನಮ್ಮ ಮನ್ಯಾಗ ಸುಮ್ ಟೇಸ್ಟಿಗೆ ಗೊಂಜಾಳ ರೊಟ್ಟಿ ಕೂಡ ಮಾಡ್ಯಾರು. ಅದೇ ರೀತಿ ಒಂದು 2-3 ಥರ ಕಾಯಿಪಲ್ಲೆ. ಇದು ಬದ್ನಿಕಾಯಿ ದಟ, ಇದು ಎಲ್ಲ ಥರ ಹಾಕಿದಂಥ ಕಾಯಿಪಲ್ಲೆ ಬರ್ತೈತಿ. ಇದು ಒಂಥರ ಬೀನ್ಸ್ ಪಲ್ಯ. ಇದು ಮಾದೇಲಿ ಮತ್ತು ಇದು ಶೇಂಗಾ ಹಿಂಡಿ ಐತಿ. ಇಲ್ಲಿ ಮಸಾಲೆ ಅನ್ನ, ಅದೇ ರೀತಿ ಇಲ್ಲಿ ಗುರಾಳಿ ಹಿಂಡಿ ಐತಿ. ಮತ್ತಿನ್ನ ಅನ್ನ ಸಾರು ಆಗುತ್ತೆ, ಎಲ್ಲರ ಮನೆಯಾಗ ಇರ್ತೈತಿ. ನಮ್ಮ ಮನ್ಯಾಗ ಅನ್ನ ಸಾರು ಮಾಡ್ಯಾರು. ಮತ್ತಿಲ್ಲಿ ಲಾಸ್ಟ್ ಐಟಮ್ ಮೊಸರು ಐತಿ. ಈ ರೀತಿಯಾಗಿ ಎಲ್ಲ ಒಂದು ಆಹಾರದ ಪದಾರ್ಥಗಳನ್ನ ಈ ರೀತಿ ಹಚ್ಕೊಂಡ್ ತಿಂದ್ರೆ ಇವತ್ತು ಮಸ್ತ್ ಜಬರ್ದಸ್ತ್ ಊಟ ಆಗತಿ. ಈ ಒಂದು ಊಟನ ಹೊಳಿ ದಂಡಿಗೆ ಎಲ್ಲರೂ ಹೋಗಿ ಮಾಡಿದ್ರೆ ಅಗದಿ ಭಾರಿ ಅನ್ಸಕ್ರಿ. ಆದ್ರೂ ನಮ್ಮ ಮನ್ಯಾಗ ಮಾಡತ್ತೀವಿ. ನೆಕ್ಸ್ಟ್ ಟೈಮ್ ಹೊಳಿ ಹೋದಾಗ ನಿಮ್ಗೊಮ್ಮೆ ಒಂದು ವಿಡಿಯೋ ಮಾಡಿ ತೋರಿಸ್ತಾನು. ನಮ್ಮ ಊರಾಗ ಕೃಷ್ಣಾ ನದಿ ಐತಿ, ಅಲ್ಲಿ ಒಂದು ಹೊಳೆಯ ದೃಶ್ಯವನ್ನು ನಿಮಗೂ ಕೂಡ ನಾನು ತೋರಿಸ್ತೀನಿ. ಈಗ ಅಂಕ್ರಿ ಬರ್ರಿ ಎಲ್ಲ ಪದಾರ್ಥಗಳನ್ನ ಹಚ್ಕೊಂಡ ಊಟ ಮಾಡೋಣ.